ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಕೋರ್ಸಿನ ಥರ್ಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಅನ್ನು ಅನಾಲಿಸಿಸ್ ಮಾಡಿದ್ದೆ. ಸೊ ಐ ಹೋಪ್ ಆ ಒಂದು ವಿಡಿಯೋ ನೀವು ನೋಡಿದ ಮೇಲೆ ಈ ಒಂದು ವರ್ಚುವಲ್ ವೇಕೆನ್ಸಿ ಕಾನ್ಸೆಪ್ಟ್ ಅಂದ್ರೆ ಏನು ಮತ್ತೆ ಅದು ಹೇಗೆ ಹೆಲ್ಪ್ ಆಗುತ್ತೆ ಈ ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಅಲ್ವಾ, ಬ್ರೋ ಅಗ್ರಿಕಲ್ಚರ್ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಅನಾಲಿಸಿಸ್ ಮಾಡ್ಕೊಡಿ ಅಂತ, ಮತ್ತೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಅನಾಲಿಸಿಸ್ ಮಾಡ್ಕೊಡಿ ನಮಗೆ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ಕೋರ್ಸ್ಗಳ ಸೀಟ್ ಮೆಟ್ರಿಕ್ಸ್ ಅನ್ನ ಅನಾಲಿಸಿಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ನ ಅನಾಲಿಸಿಸ್ ಮಾಡಿದ್ದೆ, ಆಯ್ತಾ? ಸೊ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಅದು ರಿಲೇಟೆಡ್ ಒಂದು ಶಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೆ, ಆಯ್ತಾ? ಅಂದ್ರೆ ನೀವು ಈ ಒಂದು ವಿಡಿಯೋ ನೋಡಿದ ಮೇಲೆ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಹೇಗಾಗುತ್ತೆ, ಮತ್ತೆ ಈ ಒಂದು ವರ್ಚುವಲ್ ವೇಕೆನ್ಸಿ ಆಗಿರ್ಬೋದು ಮತ್ತೆ ಕ್ಲಿಯರ್ ವೇಕೆನ್ಸಿ ಆಗಿರ್ಬೋದು, ಸೊ ಈ ಒಂದು ವೇಕೆನ್ಸಿಗಳು ಹೇಗೆ ಉಟ್ಕೊಂತವೆ ಮತ್ತೆ ಹೇಗೆ ಎಲ್ಲ ವೇಕೆಂಟ್ ಸೀಟ್ಸ್ಗಳು ಹೇಗೆ ಅಲಾಟ್ ಆಗ್ತವೆ ಅಂತ, ಸೊ ಈ ಎಲ್ಲ ಕಾನ್ಸೆಪ್ಟ್ ಅನ್ನ ಈ ಒಂದು ವಿಡಿಯೋ ನೋಡಿದ ಮೇಲೆ ತಿಳ್ಕೊಂತೀರಾ ಅಂತ ಅಪ್ಲೋಡ್ ಮಾಡಿದ್ದೆ, ಆಯ್ತಾ? ಸೊ ಅದರಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಏನಂತ ಅಂದ್ರೆ ಬ್ರೋ ಸ್ಟಾಪ್ ಮೇಕಿಂಗ್ ಫೇಕ್ ವಿಡಿಯೋಸ್ ಅಂತ ಹಾಕಿದ್ರು. ಸೊ ಆ ಕಮೆಂಟ್ ಹಾಕಿರೋರು ಏನಾದ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಹೇಳ್ತಿದ್ದೀನಿ ನೋಡಿ, ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಆ ವಿಡಿಯೋ ನೋಡಿದ್ರಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನೋಡಿದ್ರೆ ಆ ಒಂದು ವಿಡಿಯೋನ ಖಂಡಿತವಾಗ್ಲೂ ಈ ರೀತಿ ಕಮೆಂಟ್ ಹಾಕ್ತಿರ್ಲಿಲ್ಲ. ಯಾಕಂದ್ರೆ ಆ ವಿಡಿಯೋಲಿ ನಾ ಏನು ಇಲ್ದೇ ಇರೋದೇನು ಹೇಳಿಲ್ಲ. ಈಗ ಗೌರ್ಮೆಂಟ್ ಅವ್ರು ಏನು ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿದ್ರಲ್ವಾ, ಸೊ ಆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ ಇಟ್ಕೊಂಡು ನಾನು ಹೇಗೆ ವರ್ಕ್ ಆಗುತ್ತೆ ಮತ್ತೆ ಹೇಗೆ ಈ ಒಂದು ವರ್ಚುವಲ್ ವೇಕೆನ್ಸಿ ವರ್ಕ್ ಆಗುತ್ತೆ ಮತ್ತೆ ಕ್ಲಿಯರ್ ವೇಕೆನ್ಸಿ ಅಂದ್ರೆ ಏನು, ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ಹೇಳಿರೋದಲ್ಲಿ, ಆಯ್ತಾ? ಸೊ ಇಲ್ಲೇ ಇರೋದೇನ್ ತಂದ್ಬಿಟ್ಟು ನಾನು ಹೇಳಿಲ್ಲ ನಿಮ್ಗೆ ಫೇಕ್ ಅಂತ ಅನ್ನೋದಕ್ಕೆ. ಮತ್ತೆ ಆ ವಿಡಿಯೋ ನೋಡಿದವರು ಕೂಡ ಯಾರು ಈ ರೀತಿ ಕಮೆಂಟ್ ಹಾಕಿಲ್ಲ. ಯಾಕಂದ್ರೆ ಅವರಿಗೆ ನಾ ಏನ್ ಹೇಳಕ್ ಹೊರಟಿದ್ದೀನಿ ಅಲ್ವಾ ಕಾನ್ಸೆಪ್ಟ್, ಅದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಮತ್ತೆ ಯೂಸ್ಫುಲ್ ಕೂಡ ಆಗಿದೆ ಅವರಿಗೆ. ಸೊ ಅದಕ್ಕೋಸ್ಕರನೇ ಆ ಒಂದು ವಿಡಿಯೋನ ಅಷ್ಟೊಂದು ಜನ ನೋಡಿರೋದು. ಸೊ ನೀವು ಸುಮ್ನೆ ವಿಡಿಯೋದಲ್ಲಿರೋ ಕಂಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ದೆ ಈ ರೀತಿ ಕಮೆಂಟ್ ಹಾಕೋದನ್ನ ಮೊದಲು ನಿಲ್ಸಿ, ಓಕೆನಾ? ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಸೊ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ಸೊ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ವಿಡಿಯೋಸ್ನ ನೋಡ್ತಿರ್ತೀರಲ್ವಾ, ಸೊ ಅಂತವರಿಗೆ ಈ ರೀತಿ ಗೊತ್ತಿಲ್ಲದೆ ಇರುವಂತಹ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸ್ಬೇಕು ಅಂತ. ಸೊ ಅದರಿಂದ ಸ್ವಲ್ಪ ಜನಕ್ಕಾದ್ರೂ ಉಪಯೋಗ ಆಯ್ತು ಅಂತಂದ್ರೆ ನಂಗೆ ಅಷ್ಟೇ ಸಾಕು, ಓಕೆನಾ? ಸೊ ಬನ್ನಿ ಎನಿವೇಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತೆ ಸುಮಾರಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಆಗ್ತಾ ಇದ್ರಿ, ಬ್ರೋ ನಮಗೆ ಸೀಟ್ ಮೆಟ್ರಿಕ್ಸ್ ಸಿಗ್ತಾ ಇಲ್ಲ ವೆಬ್ಸೈಟ್ ಅಲ್ಲಿ, ಸೊ ಅದನ್ನು ಕೂಡ ಸೆಂಡ್ ಮಾಡಿ ಅಂತ. ಸೊ ಇದೇ ನೋಡಿ ಸ್ಟೆಪ್, ನೀವು ಸೀಟ್ ಮೆಟ್ರಿಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕಾಗಿರೋದು. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಫಸ್ಟ್ ಲಿಂಕ್, ಸೊ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಓಕೆನಾ? ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಕೋರ್ಸ್ಗಳು ಡಿಸ್ಪ್ಲೇ ಆಗ್ತವೆ, ಓಕೆನಾ? ಸೊ ನೀವು ಯಾವ ಕೋರ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡಕ್ ಕೊಡ್ತಿದ್ದೀರಾ, ಸೊ ಆ ಒಂದು ಕೋರ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಂಜಿನಿಯರಿಂಗು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಸೊ ಇವಾಗ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್, ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು, ನೋಡಿ ನಾನು ಸುಮ್ಮನೆ ಮಾಡ್ತಿದ್ದೀನಿ ಅಂತ ಅನ್ಕೋಬೋದು ನೀವು ಅಲ್ವಾ. ಸೊ ನೋಡಿ ಬೇಕಾರೆ ಗೌರ್ಮೆಂಟ್ ಅವರು ರಿಲೀಸ್ ಮಾಡಿರುವಂತಹ ಸೀಟ್ ಮೆಟ್ರಿಕ್ಸ್ ಇದು, ಓಕೆನಾ? ನೋಡಿ ಟೋಟಲ್ ನಂಬರ್ ಆಫ್ ಸೀಟ್ಸ್ 0, ಸೆಕೆಂಡ್ ಕಾಲೇಜ್ ಇಲ್ಲೂ 0, ಇಲ್ಲೂ 0, ಇಲ್ಲೂ 0, ಇಲ್ಲೂ 0, ಎಲ್ಲೆಲ್ಲೂ 0 ಅಲ್ವಾ. ಸೊ ಇದು ನಿಮ್ಮ ಥರ್ಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್. ಯಾವ ಕಾಲೇಜಲ್ಲೂ ಕೂಡ ಒಂದು ಸೀಟು ಕೂಡ ಉಳಿದಿಲ್ಲ. ಅದರಲ್ಲೂ ನಾವು ಪರ್ಟಿಕ್ಯುಲರ್ ಆಗಿ ಇರಬೇಕು ಅಂತಂದ್ರೆ ಒಂದು ಕೂಡ ಕ್ಲಿಯರ್ ವೇಕೆನ್ಸಿ ಸೀಟ್ಸ್ ಉಳಿದಿಲ್ಲ ಅಂತ ಹೇಳ್ಬೋದು, ಓಕೆನಾ? ಸೊ ಇದನ್ನ ನಾವು KA ಮಿಸ್ಟೇಕ್ ಅಂತಾನು ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ತಮ್ಮ ಈ ಒಂದು ವೆಬ್ಸೈಟ್ ಅಲ್ಲಿ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇಲ್ಲಿ ಎರಡನೇ ಸುತ್ತಿನ ನಂತರದ ಉಳಿಕೆ ಸೀಟ್ಗಳ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಲ್ವಾ, ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನೂ ಏನಾದ್ರೂ ಅಪ್ಡೇಷನ್ ಮಾಡೋದು ಇರ್ಬೋದು. ಅಂದ್ರೆ ಇವಾಗ ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಕೊಟ್ಟಿರೋ ಇರ್ತಾರಲ್ವಾ, ಈ ಒಂದು ಸೆಕೆಂಡ್ ರೌಂಡ್ ಆದ್ಮೇಲೆ ಚಾಯ್ಸ್ ಎಂಟ್ರಿ ಕೊಟ್ಟಿದ್ರು ನಿಮಗೆ. ಸೊ ಚಾಯ್ಸ್ 3 ಮತ್ತೆ ಚಾಯ್ಸ್ 4 ಕೊಟ್ಟಿದ್ರು ಅಂದ್ರೆ, ಸೊ ಅವರ ಒಂದು ಸೀಟ್ ಏನಿರುತ್ತೆ, ಸೊ ಆ ಒಂದು ಸೀಟ್ಗಳು ರಿಲೀಸ್ ಆಗ್ತವೆ, ಆಯ್ತಾ? ಅವ್ರ ಹೆಸರಲ್ಲಿ ಅಲಾಟ್ ಆಗಿರುವಂತಹ ಸೀಟ್ಸ್ ಅವ್ರ ಹೆಸರಿಂದ ರಿಲೀಸ್ ಆಗ್ತವೆ, ಓಕೆನಾ? ಸೊ ಅವಾಗ ಅವೆಲ್ಲ ಸೀಟ್ಗಳು ಏನಾಗ್ತವೆ, ವ್ಯಾಕೆಂಟ್ ಆಗಿರುತ್ತೆ. ಸೊ ಅಂತ ಎಲ್ಲಾ ಸೀಟ್ಗಳನ್ನ ಆಡ್ ಮಾಡಿ ಫೈನಲ್ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ರಿಲೀಸ್ ಮಾಡ್ಬೋದು. ಮೇ ಬಿ ಅಪ್ಡೇಟ್ ಮಾಡದೆ ಇರ್ಬೋದೇನೋ. ಸೊ ಅದಕ್ಕೋಸ್ಕರ ಇನ್ನು ಫೈನಲ್ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿಲ್ಲ. ಸೊ ಆ ರೀತಿ ಏನಾದ್ರು ಅಪ್ಡೇಟ್ ಮಾಡೋದು ಕೂಡ ಇರ್ಬೋದು. ಸೊ KA ಅವರಿಗೆ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಈ ರೀತಿ ಏನಾದ್ರು ನಿಮ್ಮ ಈ ಒಂದು ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಏನಾದ್ರು ಅಪ್ಡೇಷನ್ ಮಾಡೋದಿತ್ತು ಅಂತಂದ್ರೆ ಬೇಗ ಅಪ್ಡೇಟ್ ಅನ್ನ ಮಾಡಿಬಿಟ್ಟು ಫೈನಲ್ ಸೀಟ್ ಮೆಟ್ರಿಕ್ಸ್ ಅನ್ನ ಆದಷ್ಟು ಬೇಗ ರಿಲೀಸ್ ಮಾಡಿ. ಯಾಕಂದ್ರೆ ಈ ನಿಮ್ಮ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡ್ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಭಯ ಪಡ್ಕೊಂಡಿದ್ದಾರೆ, ತಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತ, ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ನಮಗೆ ಬೇರೆ ಕಾಲೇಜ್ ಅಂದ್ರೆ ಅಪ್ಗ್ರೇಡೇಷನ್ ಆಗುತ್ತೋ ಇಲ್ಲ ಅಂತ ತುಂಬಾ ಭಯ ಪಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಏನಾದ್ರು ಚೇಂಜಸ್ ಗಳನ್ನ ಅಥವಾ ಏನಾದ್ರು ಅಪ್ಡೇಟ್ ಗಳನ್ನ ಮಾಡೋದಿತ್ತು ಅಂದ್ರೆ ಈ ನಿಮ್ಮ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಅನ್ನ ಮಾಡ್ಬಿಟ್ಟು ಆದಷ್ಟು ಬೇಗ ರಿಲೀಸ್ ಮಾಡಿ.
ಇದು ನಮ್ಮೆಲ್ಲರ ರಿಕ್ವೆಸ್ಟ್ ಆಗಿರುತ್ತೆ. ಬಟ್ ಇನ್ ಕೇಸ್ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೂ ಎರರ್ ಇಲ್ಲದೆ ಇದೇ ನಿಮ್ಮ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ ಹೇಳ್ತೀನಿ ನೋಡಿ, ನಿಮ್ಗೆ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಒಂದು ಕ್ಲಿಯರ್ ವೇಕೆನ್ಸಿ ಸೀಟ್ ಕೂಡ ಇರೋದಿಲ್ಲ. ನೀವು ಟೋಟಲ್ ಆಗಿ ಏನು ವರ್ಚುವಲ್ ವೇಕೆನ್ಸಿ ಸೀಟ್ಸ್ ಏನಿರ್ತಾವಲ್ವಾ, ಸೊ ಆ ಒಂದು ವರ್ಚುವಲ್ ವೇಕೆಂಟ್ ಸೀಟ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಇದು ನಿಮ್ಮ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದ್ರೆ ನೀವು ಹೇಗೆ ಈ ಒಂದು ವರ್ಚುವಲ್ ವೇಕೆನ್ಸಿ ಸೀಟ್ಗಳ ಮೇಲೆ ಡಿಪೆಂಡ್ ಆಗಿರ್ತೀರಾ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ನಿಮಗೆ ಈ ಒಂದು ಕ್ಲಿಯರ್ ವೇಕೆನ್ಸಿ ಅಂತಂದ್ರೇನು ಮತ್ತೆ ವರ್ಚುವಲ್ ವೇಕೆನ್ಸಿ ಅಂತಂದ್ರೇನು ಅಂತ ಗೊತ್ತಿರಲ್ಲ. ಸೊ ಇನ್ನೊಂದ್ಸಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಫಸ್ಟ್ ಕ್ಲಿಯರ್ ವೇಕೆನ್ಸಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ದ ವೇಕೆಂಟ್ ಸೀಟ್ಸ್ ವಿಚ್ ಆರ್ ಅವೈಲಬಲ್ ಬಿಫೋರ್ ದ ಆಕ್ಚುಯಲ್ ಸೀಟ್ ಅಲಾಟ್ಮೆಂಟ್. ನಿಮ್ಮ ಆಕ್ಚುಯಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತಲ್ವಾ, ಸೊ ಅದಕ್ಕಿಂತ ಮುಂಚೆನೆ ಇರುವಂತಹ ವೇಕೆಂಟ್ ಸೀಟ್ಗಳಾಗಿರುತ್ತೆ. ಆ ಒಂದು ಹೇಗೆ ವೇಕೆಂಟ್ ಸೀಟ್ಗಳು ಉದ್ಭವ ಆಗ್ತವೆ ಅಂತಂದ್ರೆ, ನೀವು ಇವಾಗ ಚಾಯ್ಸ್ 3 ಕೊಟ್ಟಿರ್ತೀರಾ ಮತ್ತೆ ಚಾಯ್ಸ್ 4 ಕೊಟ್ಟಿರ್ತೀರಾ. ಸೊ ಅವಾಗ ಆ ಸೀಟ್ಗಳು ಕಂಪ್ಲೀಟ್ಲಿ ನಿಮ್ಮ ಹೆಸರಿಂದ ಡಿಲೀಟ್ ಆಗ್ತವೆ. ಸೊ ಅವಾಗ ಅದು ವೇಕೆಂಟ್ ಸೀಟ್ಗಳಂತ ಕರೆಯಲ್ಪಡ್ತವೆ. ಓಕೆನಾ. ಸೊ ಅದು ನಿಮ್ಮ ಕ್ಲಿಯರ್ ವೇಕೆಂಟ್ ಸೀಟ್ಗಳು. ಓಕೆನಾ. ಸೊ ನೀವು ಇವಾಗ ಏನ್ ನೋಡ್ತಿದ್ದೀರಲ್ವಾ, ಸೊ ಇದರಲ್ಲಿರುವಂತಹ ಸೀಟ್ಗಳು ಕ್ಲಿಯರ್ ವೇಕೆನ್ಸಿ ಸೀಟ್ಗಳಾಗಿರುತ್ತೆ. ಬಟ್ ಆಸ್ ಪರ್ ಯುವರ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ನಿಮ್ಮ ಏನೋ ಕ್ಲಿಯರ್ ವೇಕೆನ್ಸಿ ಕಾನ್ಸೆಪ್ಟ್ ಇಲ್ಲಿ ಯಾವುದಕ್ಕೂ ಉಪಯೋಗ ಬರಲ್ಲ. ಯಾಕಂದ್ರೆ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಸೀಟ್ ಕೂಡ ಅವೈಲೇಬಲ್ ಇಲ್ಲ. ಓಕೆನಾ. ನಾ ಹೇಳ್ತಿರೋದು ಆಸ್ ಪರ್ ಯುವರ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಆಯ್ತಾ. ಸೊ ಇನ್ನು ಕೂಡ ಏನೋ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಬಿಡ್ಬೋದು. ಬಟ್ ಇದ್ರ ಬಗ್ಗೆ ಇಟ್ಕೊಂಡು ನಾವು ಹೇಳೋದಾಯ್ತು ಅಂತಂದ್ರೆ ಈ ಒಂದು ನಿಮ್ಮ ಅಲಾಟ್ಮೆಂಟ್ ಅಲ್ಲಿ ಈ ಒಂದು ಕ್ಲಿಯರ್ ವೇಕೆನ್ಸಿ ಸೀಟ್ಸ್ ಉಪಯೋಗಕ್ಕೆ ಬರಲ್ಲ. ಓಕೆನಾ. ಬಟ್ ವೇಟ್ ಮಾಡೋಣ. ಓಕೆನಾ. ಸೊ ಏನಾದ್ರು ಚೇಂಜಸ್ ಇತ್ತು ಅಥವಾ ಏನಾದ್ರು ಅಪ್ಡೇಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೆ ಅವ್ರು ತಿಳಿಸ್ಕೊಡ್ತಾರೆ. ಬಟ್ ಇದೇ ನಿಮ್ಮ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಮಾತ್ರ ನಿಮಗೆ ಕ್ಲಿಯರ್ ವೇಕೆನ್ಸಿ ಸೀಟ್ಸ್ಗಳು ಇರೋದಿಲ್ಲ. ಓಕೆನಾ. ಬಟ್ ಹೀಗಿದ್ರೂ ಕೂಡ ನೀವು ವರ್ಚುವಲ್ ವೇಕೆನ್ಸಿ ಮೂಲಕ ಸೀಟ್ ಪಡ್ಕೋಬಹುದು ಅಂತ ನಾವು ಹೇಳಿದೆ ಅಲ್ವಾ. ಸೊ ಈ ಒಂದು ವರ್ಚುವಲ್ ವೇಕೆನ್ಸಿ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ಈ ಒಂದು ವರ್ಚುವಲ್ ವೇಕೆನ್ಸಿ ಅಂತಂದ್ರೆ ದ ವೇಕೆಂಟ್ ಸೀಟ್ಸ್ ವಿಚ್ ಆರ್ ಅವೈಲಬಲ್ ಡ್ಯೂರಿಂಗ್ ಅಲಾಟ್ಮೆಂಟ್ ಪ್ರೊಸೆಸ್. ನಿಮ್ಮ ಅಲಾಟ್ಮೆಂಟ್ ಪ್ರೊಸೆಸ್ ಏನಿರುತ್ತಲ್ವಾ, ಸೊ ಅಲಾಟ್ಮೆಂಟ್ ಪ್ರೊಸೆಸ್ ಪ್ಯಾರಲಲ್ ಆಗಿ ಉಂಟಾಗುವಂತಹ ವೇಕೆನ್ಸಿ ಸೀಟ್ಸ್ಗಳು ಆಗಿರುತ್ತೆ. ಓಕೆನಾ. ಸೊ ನಿಮ್ಗೆ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಸೊ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಸೊ ಅವನಿಗೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಮಂಡ್ಯ ಈ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಓಕೆನಾ. ಸೆಕೆಂಡ್ ರೌಂಡ್ ಅಲ್ಲಿ ಅವನು GKVKಗೆ ಟ್ರೈ ಮಾಡ್ತಾ ಇರ್ತಾನೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ. ಓಕೆನಾ. ಇನ್ ಕೇಸ್ ಇಲ್ಲೇನಾದ್ರೂ ಒಂದು ಸೀಟ್ ಅವೈಲೇಬಲ್ ಇತ್ತು ಅಂತಂದ್ರೆ ಈ ಒಬ್ಬ ಸ್ಟೂಡೆಂಟ್ ಇರ್ತಾನಲ್ವಾ, ಮಂಡ್ಯ ಕಾಲೇಜ್ ಸಿಕ್ಕಿರ್ತಾರೆ. ಸೊ ಈ ಒಂದು ಕಾಲೇಜ್ ಸಿಕ್ಕಿರೋನಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ GKVK ಸಿಕ್ತು ಅಂತಂದ್ರೆ ಈ ಮಂಡ್ಯ ಕಾಲೇಜಲ್ಲಿ ಸಿಕ್ಕಿರ್ತಲ್ಲ ಸೀಟು ಸೆಕೆಂಡ್ ರೌಂಡ್ ಅಲ್ಲಿ, ಸೊ ಆ ಒಂದು ಸೀಟು ವೇಕೆಂಟ್ ಆಗುತ್ತೆ. ಓಕೆನಾ. ಕ್ಲಿಯರ್ ವೇಕೆನ್ಸಿ ಇಲ್ಲಿ 0 ಇದ್ರೂ ಕೂಡ ಅವನಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಈ ಒಂದು GKVK ಸಿಕ್ಕಿರೋದ್ರಿಂದ ಅವನ ಸೀಟು ಖಾಲಿ ಆಗುತ್ತೆ. ಓಕೆನಾ. ಸೊ ಈ ಒಂದು ಸೀಟನ್ನು ನಾವು ವರ್ಚುವಲ್ ವೇಕೆಂಟ್ ಸೀಟ್ ಅಂತ ಕರಿತೀವಿ. ಸೊ ಈ ಒಂದು ವರ್ಚುವಲ್ ವೇಕೆಂಟ್ ಸೀಟ್ ಅನ್ನ ನೀವು ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಗಿಂತ ಮುಂಚೆನೆ ಎಕ್ಸೆಪ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಅವನ ಹೆಸರಲ್ಲಿರುತ್ತೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಗಕ್ಕಿಂತ ಮುಂಚೆ ಆ ಒಂದು ಸೀಟು ಅವನ ಹೆಸರಲ್ಲಿರುತ್ತೆ. ಸೊ ಅದನ್ನ ವೇಕೆಂಟ್ ಅಂತ ಕನ್ಸಿಡರ್ ಮಾಡಕ್ ಆಗೋದಿಲ್ಲ ಅಲ್ವಾ. ಸೊ ಇದು ನಿಮ್ಮ ವರ್ಚುವಲ್ ವೇಕೆನ್ಸಿ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆನಾ. ಬಟ್ ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಇವನಿಗೆ ಅಂತಂದ್ರೆ ಯಾರಿಗೆ ಮಂಡ್ಯ ಕಾಲೇಜ್ ಸಿಕ್ಕಿರುತ್ತಲ್ವಾ, ಸೊ ಅವನಿಗೆ GKVK ಕಾಲೇಜ್ ಅಪ್ಗ್ರೇಡ್ ಆಗೋಕೆ ಅಲ್ಲಿ ಒಂದು ಸೀಟ್ ಸಹ ಇಲ್ವಲ್ಲ, ಮತ್ತೆ ವರ್ಚುವಲ್ ವೇಕೆಂಟ್ ಸೀಟ್ಗಳು ಹೇಗೆ ಉಂಟಾಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಅದಕ್ಕೋಸ್ಕರ ಒಂದು ಸಿನಾರಿಯೋ ಹೇಳ್ತೀನಿ ಕೇಳಿ. ಸೊ ಆಸ್ ಪರ್ ಯುವರ್ ಕರೆಂಟ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಅಗ್ರಿ ಸೀಟೇ ಸಿಗ್ಬೇಕು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ನಂಗೆ ಅಗ್ರಿ ಸೀಟೇ ಸಿಗ್ಬೇಕು ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಅಗ್ರಿ ಸೀಟ್ ಸಿಕ್ಕಿರ್ಬೇಕು. ಅಫ್ಕೋರ್ಸ್ ಸಿಕ್ಕಿದ್ದೇ ಇರುತ್ತೆ. ಬಟ್ ಅವನ ಪ್ರಿಯಾರಿಟಿ ಯಾರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಗ್ರಿ ಕಾಲೇಜ್ ಸಿಕ್ಕಿರುತ್ತಲ್ವಾ, ಸೊ ಅವನ ಪ್ರಿಯಾರಿಟಿ ಬೇರೆ ಕೋರ್ಸ್ ಆಗಿರ್ಬೇಕು. ಅದು ಇಂಜಿನಿಯರಿಂಗ್ ಆಗಿರ್ಲಿ ಯಾವುದೇ ಆಗಿರ್ಲಿ, ಅವನ ಪ್ರಿಯಾರಿಟಿ ಬೇರೆ ಆಗಿರ್ಬೇಕು. ಸೊ ನಾವಿವಾಗ ಎಕ್ಸಾಂಪಲ್ ಆಗಿ ಇಂಜಿನಿಯರಿಂಗ್ ಅವನ ಫಸ್ಟ್ ಪ್ರಿಯಾರಿಟಿ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಒಟ್ಟಲ್ಲಿ ಅಗ್ರಿ ಬಿಟ್ಟು ಬೇರೆ ಕೋರ್ಸ್ ಅವನ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ಓಕೆನಾ. ಸೊ ಆಗ ಇನ್ ಕೇಸ್ ಅವನ ಫಸ್ಟ್ ಪ್ರಿಯಾರಿಟಿ ಕೋರ್ಸ್ ಆಗಿರ್ಬೋದು, ಅಂದ್ರೆ ಇಂಜಿನಿಯರಿಂಗ್ ತಗೊಂಡಿವಲ್ವಾ, ಸೊ ಇಂಜಿನಿಯರಿಂಗ್ ಅಲ್ಲಿ ಅವನಿಗೆ ಏನಾದ್ರು ಸೀಟ್ ಸಿಕ್ತು ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಂತಹ ಅಗ್ರಿ ಸೀಟು ಅಲ್ಲಿ ವೇಕೆಂಟ್ ಆಗುತ್ತೆ. ಯಾಕಂದ್ರೆ ಅವನು ಅಪ್ಗ್ರೇಡ್ ಆದ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ, ಅಲ್ಲಿ ಅವನೇನು ಇಂಜಿನಿಯರಿಂಗ್ ಸೀಟ್ಗೆ ಅಪ್ಗ್ರೇಡ್ ಆದ ಅಲ್ವಾ. ಸೊ ಅವಾಗ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಂತಹ ಅಗ್ರಿ ಸೀಟು ವೇಕೆಂಟ್ ಆಗುತ್ತೆ. ಓಕೆನಾ. ಸೊ ಅಲ್ಲಿ ರಿಲೀಸ್ ಆಗಿ ವೇಕೆಂಟ್ ಆದಂತಹ ಸೀಟಿಗೆ ನೀವೆಲ್ಲ ಅಂದ್ರೆ ಯಾರ್ಯಾರು ಅಗ್ರಿ ಸೇರ್ಕೋಬೇಕಂತ ಅನ್ಕೊಂಡಿರ್ತೀರ, ಸೊ ನಿಮಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ. ಓಕೆನಾ. ಸೊ ಈ ರೀತಿ ಒಂದು ವರ್ಚುವಲ್ ವೇಕೆಂಟ್ ಸೀಟ್ಸ್ ಪಾರ್ಟಿಸಿಪೇಟ್ ಆಗುತ್ತೆ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ. ಸೊ ನಾನು ಹೇಳಿರೋ ಹಾಗೇನೆ ಕಂಡೀಷನ್ ಏನಿರಬೇಕು ಅಂತಂದ್ರೆ ಯಾರಿಗೆಲ್ಲ ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿರುತ್ತಲ್ವಾ, ಸೊ ಅವರ ಒಂದು ಫಸ್ಟ್ ಪ್ರಿಯಾರಿಟಿ ಅಗ್ರಿ ಕೋರ್ಸ್ಗಳ ಬಿಟ್ಟು ಬೇರೆ ಕೋರ್ಸ್ಗಳಾಗಿರ್ಬೇಕು. ಓಕೆನಾ. ಸೊ ನಾನು ಹೇಳಿರೋ ಹಾಗೇನೆ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಆಗಿರ್ಬೋದು.
ಸೊ ಈ ರೀತಿ ಬೇರೆ ಕೋರ್ಸ್ಗಳು ಅವರ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಫಸ್ಟ್ ಪ್ರಿಯಾರಿಟಿ ಆಗಿದ್ರೂ ಕೂಡ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಅವ್ರ ಫಸ್ಟ್ ಪ್ರಿಯಾರಿಟಿ ಏನ್ ಇಟ್ಟಿರ್ತಾರಲ್ವಾ, ಸೊ ಆ ಕೋರ್ಸ್ನ ಸೀಟ್ಗಳು ಸಿಗಬೇಕು. ಸೊ ಆವಾಗ ನಿಮಗೆ ಈ ಒಂದು ಅಗ್ರಿಕಲ್ಚರ್ ಕೋಟಾ ಸೀಟ್ಗಳು ವೇಕೆಂಟ್ ಆಗ್ತವೆ ಆಸ್ ಪರ್ ಯುವರ್ ಕರೆಂಟ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಓಕೆನಾ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಬಿಡ್ಬೋದು. ಯಾಕಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಅಂತ ಅಷ್ಟೇ ಅಲ್ಲ, ನೀವು ನೋಡ್ಬೋದು ಸುಮಾರಷ್ಟು ಕೋರ್ಸ್ಗಳು ಕೂಡ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಹೀಗೆ ತೋರಿಸ್ತಾ ಇದೆ. ನಾನು ವೆಟರ್ನರಿ ಕೋರ್ಸ್ಗಳದ್ದು ಕೂಡ ಚೆಕ್ ಮಾಡಿದೆ. ಸೊ ಅಲ್ಲಿ ಕೂಡ ಎಲ್ಲ ಕಾಲೇಜಿಗೂ ಕೂಡ ಟೋಟಲ್ ಸೀಟ್ಸ್ 0 ಅಂತ ತೋರಿಸ್ತಾ ಇದೆ. ಸೊ ಮತ್ತೆ ಅದು ಸಪ್ರೇಟ್ ಆಗಿ ಅನಾಲಿಸಿಸ್ ಮಾಡೋದೇನ್ ಬೇಡ ಅಂತ ಅನ್ಕೊಂತೀನಿ. ಸೊ ಅಲ್ಲಿ ಕೂಡ ಹೀಗೆ ಸಿನಾರಿಯೋ. ಸೊ ನಾ ಹೇಳಿರೋ ಹಾಗೇನೆ ಅಲ್ಲಿ ವೆಟರ್ನರಿ ತಗೊಂಡ್ರೆ ಎಕ್ಸಾಂಪಲ್, ವೆಟರ್ನರಿ ಬಿಟ್ಟು ಬೇರೆ ಅಂದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಆ ಒಂದು ಕೋರ್ಸ್ಗಳು ಅವರ ಫಸ್ಟ್ ಪ್ರಿಯಾರಿಟಿ ಆಗಿದ್ರೆ, ಆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಏನಾದ್ರು ಸೀಟ್ ಸಿಕ್ತು ಅಂತಂದ್ರೆ ಅವಾಗ ಅವರ ಕರೆಂಟ್ ಕೋರ್ಸ್ಗಳು ಸೀಟ್ಗಳು ವ್ಯಾಕೆಂಟ್ ಆಗ್ತವೆ. ಓಕೆನಾ. ಸೊ ಈ ಒಂದು ಕಂಡೀಷನ್ ಅಚೀವ್ ಆದಲ್ಲಿ ಮಾತ್ರ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸೀಟ್ಗಳು ಸಿಗಕ್ಕೆ ಸಾಧ್ಯ ಆಗುತ್ತೆ ಆಸ್ ಪರ್ ಯುವರ್ ಕರೆಂಟ್ ಸೀಟ್ ಮ್ಯಾಟ್ರಿಕ್ಸ್, ಅಂದ್ರೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಓಕೆನಾ. ಸೊ ಬಟ್ ರಿಯಾಲಿಟಿಯಲ್ಲಿ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ ಈ ಒಂದು ವರ್ಚುವಲ್ ವೇಕೆನ್ಸಿ ಸೀಟ್ಸ್ಗಳು ಹುಡ್ಕೊಳ್ಳೋದು ತುಂಬಾ ಕಡಿಮೆ ಪರ್ಸೆಂಟೇಜ್. ಓಕೆನಾ. ಸೊ ಈ ರೀತಿ ಬೇರೆ ಕೋರ್ಸ್ಗಳಿಗೆ ಹಿಂಗೆ ಅಪ್ಗ್ರೇಡ್ ಆಗೋದು ತುಂಬಾ ಕಡಿಮೆ ಚಾನ್ಸಸ್ ಆಗಿರುತ್ತೆ. ದೆನ್ ಆಟೋಮೆಟಿಕಲಿ ನಿಮಗೆ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಸೀಟ್ ಅಪ್ಗ್ರೇಡ್ ಆಗುವಂತಹ ಚಾನ್ಸಸ್ ಕೂಡ ಸ್ವಲ್ಪ ಕಡಿಮೆ ಕೂಡ ಆಗಿರುತ್ತೆ. ಯಾಕಂದ್ರೆ ಆಸ್ ಪರ್ ಯುವರ್ ಕರೆಂಟ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ನೀವು ಕ್ಲಿಯರ್ ವೇಕೆನ್ಸಿ ಮೇಲೆ ಡಿಪೆಂಡೇ ಆಗ್ತಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ 0 ಇದೆ ಅಲ್ವಾ. ಸೊ ಕ್ಲಿಯರ್ ವೇಕೆನ್ಸಿ ಆಟನೇ ಇಲ್ಲ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ. ಸೊ ಟೋಟಲಿ ನೀವು ಇನ್ನೊಬ್ರು ಪ್ರಿಯಾರಿಟಿ ಆರ್ಡರ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ಅವ್ರಿಗೆ ಅವ್ರ ಪ್ರಿಯಾರಿಟಿ ಏನಿಟ್ಟಿರ್ತಾರೆ, ಸೊ ಅವ್ರು ಏನಾದ್ರು ಅಪ್ಗ್ರೇಡ್ ಆಯ್ತು ಅಂತಂದ್ರೆ ನೀವು ಅವ್ರ ಸಿಟಿಗೆ ಹೋಗಿ ಆಕ್ಯುಪೈ ಮಾಡ್ಕೊಳ್ಳೋದು. ಸೊ ಈ ರೀತಿ ಬೇರೆಯವ್ರ ಪ್ರಿಯಾರಿಟಿ ಆರ್ಡರ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಅಪ್ಗ್ರೇಡ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಇರಬಹುದು. ಸೊ ಇದೇ ನಿಮ್ಮ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಹೇಳ್ತಿರೋದು ನಾನು. ಓಕೆನಾ. ಸೊ ಮೇ ಬಿ ಚೇಂಜ್ ಆಗ್ಬೋದೇನೋ ಗೊತ್ತಿಲ್ಲ. ಸೊ ವೇಟ್ ಮಾಡೋಣ. ಓಕೆನಾ. ಸೊ ಅದಕ್ಕೋಸ್ಕರನೇ ಕೆ ಅವರಿಗೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡೋದಿತ್ತು ಅಂದ್ರೆ ಏನಾದ್ರು ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡೋದಿತ್ತು ಅಂತಂದ್ರೆ ಆದಷ್ಟು ಬೇಗ ಅಪ್ಡೇಟ್ ಮಾಡಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿ. ಇಲ್ಲ ಏನು ಅಪ್ಡೇಟ್ ಮಾಡೋದಿಲ್ಲ ಅಂತಂದ್ರೆ ಇದೇ ನಿಮ್ಮ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡಿ. ಸೊ ಫ್ರೆಂಡ್ಸ್, ಭಯ ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವಾಗ್ಲೂ ಹೋಪ್ ಇಟ್ಕೊಂಡಿರಿ ಆಯ್ತಾ. ಸೊ ಕೆ ಅವ್ರು ಏನಾದ್ರು ಅಪ್ಡೇಟ್ ಮಾಡೋದಿತ್ತು ಅಂತಂದ್ರೆ ಅಥವಾ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟೇಟ್ಮೆಂಟ್ ಕೊಡೋದಿತ್ತು ಅಂತಂದ್ರೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆದಷ್ಟು ಬೇಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಅನೌನ್ಸ್ ಮಾಡ್ಬೋದು. ಓಕೆನಾ. ಸೊ ಫೈನಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಹೋಪ್ ಅನ್ನ ಕಳ್ಕೊಂಬೇಡಿ, ಸರಿನಾ. ಓಕೆ, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಇವಾಗಲೂ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಅವರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.